ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬ. ರೆಫರೆನ್ಸ್ ಪುಟ 3508, ಪುಟದ ಸಂಖ್ಯೆ 228, 229. ಜನರಲ್ಲಿ ಉಂಟಾಗುವ ಭೇದಗಳು. ಸಮಾಧಾನ ಮತ್ತು ಐಕ್ಯತೆಗಳನ್ನು ಅಧಿಕವಾಗಿ ಬಯಸಬೇಕು, ಆದರೂ ಇದು ಯಾವಾಗಲೂ ಸಾಧ್ಯವಿರುವುದಿಲ್ಲ. ಅದು ಯಾವಾಗಲೂ ಪ್ರಯೋಜನಕಾರಿಯಾಗಿರುವುದಿಲ್ಲ. ಎಲ್ಲವೂ ಪರಿಪೂರ್ಣತೆ ಇದ್ದಲ್ಲಿ ಸಮಾಧಾನ ಐಕ್ಯತೆಗಳು ಖಂಡಿತವಾಗಿಯೂ ಸೂಕ್ತವಾಗಿರುವ ಒಂದೇ ಸನ್ನಿವೇಶವಿರುವುದು. ಆದರೆ ಅಪರಿಪೂರ್ಣತೆಗಳು, ತಪ್ಪಾದವುಗಳು ಮುಂತಾದವುಗಳು ಇರುವವರೆಗೂ ವೈವಿಧ್ಯತೆಗಳು ಇರಲೇಬೇಕು. ಇದರ ಅನುಸಾರವಾಗಿಯೇ ಈಗಿನ ಸನ್ನಿವೇಶದಲ್ಲಿ ತನ್ನ ಸಂದೇಶಗಳು ಸಮಾಧಾನವನ್ನು ಉಂಟು ಮಾಡುವುದಿಲ್ಲ, ಖಡ್ಗವನ್ನು ಹಾಕಿದಂತಿರುವುದೆಂದು ನಮ್ಮ ಕರ್ತನು ಸಾರಿ ಹೇಳಿದ್ದನು. ಆತನು ಅಂತಿಮವಾಗಿ ಸಮಾಧಾನದ ಪ್ರಭುವಾಗಿರುವನು, ಆದರೆ ನೀತಿ ಆಧಾರವಾಗಿರುವ ಸಮಾಧಾನವು ಸ್ಥಾಪಿತವಾಗುವವರೆಗೂ ಅದು ನೆರವೇರುವುದಿಲ್ಲ. ಆ ಕಾಲವು ಬರುವುದಕ್ಕೆ ಮೊದಲು ಆತನು ರಾಜನಾಗಿ ನೀತಿಯಿಂದ ಆಳ್ವಿಕೆ ಮಾಡಿ ಕೆಟ್ಟು ಹೋಗಿರುವ ವ್ಯವಸ್ಥೆಯನ್ನು ಹಾಗೂ ಕೆಟ್ಟ ಸಂಗತಿಗಳನ್ನು ಕಬ್ಬಿಣದ ಕೋಲಿನಿಂದ ಮಡಕೆಯನ್ನು ಒಡೆಯುವಂತೆ ಚೂರು ಚೂರಾಗಿ ಒಡೆದು ಹಾಕುವನು. ಸಮಾಧಾನವಿಲ್ಲದಿರುವಾಗ, ಅಲ್ಲದೆ ಸಮಾಧಾನವು ಸಾಧ್ಯವಿಲ್ಲದಿರುವಾಗ ಸಮಾಧಾನ ಎನ್ನುವವರಿರುವವರು ಮತ್ತು ಕರ್ತನ ಜನರು ಇಂಥವರಾಗಿರಬಾರದು. ಕರ್ತನ ಜನರು ಅಸಮಾಧಾನವನ್ನು ಬಿತ್ತುವವರೆಂಬುದು ಇದರ ಅರ್ಥವಲ್ಲ. ಬದಲಾಗಿ ಅವರು ಸಮಾಧಾನದಿಂದಿರಬೇಕು ಮತ್ತು ಸಮಾಧಾನ ಪಡಿಸುವವರಾಗಿರಬೇಕು. ಅಲ್ಲದೆ ಸಮಾಧಾನದ ಮೇಲಿರುವ ಅವರ ಪ್ರೀತಿ ಹಾಗೂ ಅವರ ಸಮಾಧಾನ ಪಡಿಸುವ ಗುಣವು ಸತತವಾಗಿ ಹೆಚ್ಚುತ್ತಿರಬೇಕೆಂದು ಸತ್ಯವೇದದಲ್ಲಿ ಎಲ್ಲೆಡೆ ಅವರಿಗೆ ಬುದ್ಧಿವಾದಗಳು ಹೇಳಲಾಗಿರುವುದು. ನಮ್ಮ ಕರ್ತನು ನೀಡುವ ಸಂದೇಶವು ಅವರಲ್ಲಿ ತೊಂದರೆ ಅಡಚಣೆಗಳನ್ನು ಉಂಟು ಮಾಡುವುದು ಯಾಕೆ? ನಮ್ಮ ಉತ್ತರ, ಕರ್ತನ ಮಾತಿನ ಪ್ರಕಾರವಾಗಿ ಕತ್ತಲೆಗೂ ಬೆಳಕಿಗೂ ಒಡನಾಟವಿಲ್ಲದ ಕಾರಣ ಇವೆರಡರ ನಡುವೆ ಸಮಾಧಾನವಾಗಲಿ ಸಂಧಾನವಾಗಲಿ ಸಾಧ್ಯವಾಗಲಾರದು. ಇದರಲ್ಲಿ ಯಾವುದಾದರೂ ಒಂದರ ಹಿಡಿತ ಸಾಧಿಸಿದಷ್ಟರ ಪ್ರಮಾಣದಲ್ಲಿ ಬೇರೊಂದನ್ನು ಹೊರದೂಡುವುದು. ಇದರ ಅನುಸಾರವಾಗಿ ಈ ಪಾಠದಲ್ಲಿ ಆತನ ಉಪದೇಶದ ಕಾರಣದಿಂದ ಜನರಲ್ಲಿ ಭಿನ್ನ ಅಭಿಪ್ರಾಯಗಳು ಉಂಟಾಗಿದ್ದವು. ಕೆಲವರು ಒಪ್ಪಿಕೊಳ್ಳುತ್ತಿದ್ದರು ಮತ್ತು ಕೆಲವರು ವಿರೋಧಿಸುತ್ತಿದ್ದರು. ನಾವು ನೀತಿ ಧ್ವಜವನ್ನು ಎತ್ತಿ ಹಿಡಿಯುವಾಗ ನಮ್ಮಲ್ಲಿಯೂ ಹೀಗೆಯೇ ಇರಬೇಕು. ನಾವು ಸತ್ಯದ ಜ್ಯೋತಿಯನ್ನು ಪ್ರಜ್ವಲಿಸುವಂತೆ ಮಾಡಿದ್ದಲ್ಲಿ ಸತ್ಯವನ್ನು ಪ್ರೀತಿಸುವವರೆಲ್ಲರೂ ಹೆಚ್ಚು ಕಡಿಮೆ ಅವರು ತಮ್ಮಲ್ಲಿರುವ ಹೃದಯದ ಪ್ರಾಮಾಣಿಕತೆಗೆ, ಅಂದರೆ ಸತ್ಯದ ಮೇಲಿನ ಪ್ರೀತಿಗೆ ಅನುಗುಣವಾಗಿ ಆಕರ್ಷಿತರಾಗುವರು. ತಪ್ಪಾದುದನ್ನು ಪ್ರೀತಿಸುವವರು ತಮ್ಮಲ್ಲಿರುವ ಪ್ರಾಮಾಣಿಕತೆಯ ಕೊರತೆಗೆ ಅನುಗುಣವಾಗಿ ವಿರೋಧವುಳ್ಳವರಾಗಿರುವರು. ಇದು ಕರ್ತನಲ್ಲಿದ್ದ ಸಂಗತಿಯಾಗಿದ್ದಲ್ಲಿ ಆತನ ಶಿಷ್ಯರಿಗೆ ಭಿನ್ನವಾದುದನ್ನು ಕಂಡುಕೊಳ್ಳಲು ಸಾಧ್ಯವಿರುವುದೇ? ಖಂಡಿತವಾಗಿಯೂ ಇರದು. ನಾವು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧ ಮನಸ್ಸೆಂಬ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡಿರಬೇಕು. ನಾವು ಹೊಂದಿರುವುದು ಸಮಾಧಾನದ ವಿಷಯವಾದ ಸುವಾರ್ತೆ. ಆದರೂ ನಾವು ಇದನ್ನು ಇತರರ ಬಳಿಗೆ ಕೊಂಡು ಹೋಗಿ ಮುಂದುವರಿಯುವಾಗ ಇದು ಕಷ್ಟಕರವಾಗುವುದು. ಮತ್ತು ಆಗ ನಾವು ಏನನ್ನು ನಿರೀಕ್ಷಿಸಬೇಕೆಂದು ಕರ್ತನು ಮುಂದಾಗಿ ಹೇಳಿರುವ ಸಕಲ ವಿಧವಾದ ರಕ್ಷಣಾ ಕ್ರಮಗಳು ಹಾಗೂ ಆತನು ಜಯಶಾಲಿಗಳಾಗುವವರೆಗೆ ವಾಗ್ದಾನ ಮಾಡಿರುವ ಆಶೀರ್ವಾದದ ಮಹಿಮೆಗಳು ನಮಗೆ ಅಗತ್ಯವಾಗುವುದು.